ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದ ಡೇ ಸ್ಟಾರ್ಟ್ ವಿತ್ ದ ಕಿಚನ್. ಯಾವಾಗಲೂ ನಮ್ಮ ಡೇ ಸ್ಟಾರ್ಟ್ ಆಗೋದು ಕಿಚನಿಂದನೇ. ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಉಪ್ಮಾನ ಮಾಡ್ಕೊಳ್ತಾ ಇದ್ದೀನಿ. ಇದೇನು ಶೇರ್ ಮಾಡ್ಕೊಳ್ಳೋವಂಥ ರೆಸಿಪಿ ಏನಲ್ಲ. ನಾನು ಅದೇ ತರಕಾರಿನ ಕಟ್ ಮಾಡಿ ಹಾಕೋದಕ್ಕಿಂತ ತುರಿದೇ ಹಾಕಿದ್ರೆ ಒಂದ್ಸರಿ 3 ಜನಕ್ಕೂ ಸೇರಿಸಿ ಒಂದೇ ಥರ ಮಾಡಬೇಕು ಅಂದರೆ ಈ ರೀತಿ ಮಾಡ್ಕೊಂಡು ಬಿಡ್ತೀನಿ. ತುಂಬ ಈಸಿ ಆಗುತ್ತೆ. ಇಲ್ಲ ಅಂತ ಅಂದರೆ ಪಾಪುಗೆ ಎಲ್ಲ ನಾನು ತುರಿದು ಹಾಕಬೇಕಾಗತ್ತೆ, ನಮಗೆಲ್ಲ ಕಟ್ ಮಾಡಿ ತರಕಾರಿಗಳನ್ನ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಕ್ಯಾರೆಟ್ನ ತುರಿದು ಹಾಗೆ ಸಬ್ಬಕ್ಕಿ ಸೊಪ್ಪನ್ನೆಲ್ಲ ಸೇರಿಸ್ಕೊಂಡು ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿರ್ತೀನಿ. ನಾನು ಖಾರ ಕಡಿಮೆ ಬಳಸ್ತೀನಿ. ಸೊ ಹಾಗಾಗಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಹಾಗೆ ಕ್ಯಾರೆಟ್ ಎಲ್ಲ ಸಾಫ್ಟ್ ಆಗುತ್ತೆ, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನಾನು ನೀರನ್ನ ಬೆರೆಸ್ಕೊಳ್ತಾ ಇದ್ದೀನಿ. ನಿಮಗೆ ಅರ್ಜೆಂಟಾಗಿ ಮಾಡ್ಕೋಬೇಕಂದ್ರೆ ಬಿಸಿ ನೀರನ್ನ ಇಟ್ಕೊಂಡು ಕೂಡ ನೀವು ಸೇರಿಸ್ಕೊಳ್ಬೋದು. ಸೊ ನಾನು ಹಾಗೆ ತಣ್ಣೀರನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಕುದ್ದಿದ್ದಾದಮೇಲೆ ಅದಕ್ಕೆ ರವೆನ ಸೇರಿಸ್ಕೊಳ್ಬೇಕು. ಮಾರ್ನಿಂಗ್ ಟೈಮು ಒಂದೊಂದು ಸರಿ ಏನಾಗುತ್ತೆ ಅಂತ ಅಂದರೆ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡುವಾಗ ಪಾಪು ಎದ್ಬಿಡ್ತಾಳೆ, ಯಾರ ಹತ್ರನೂ ಹೋಗೋದಿಲ್ಲ. ಸೊ ಅವಾಗ ತುಂಬಾ ಕಷ್ಟ ಆಗುತ್ತೆ, ಎತ್ಕೊಂಡೇ ಮಾಡಬೇಕಾಗತ್ತೆ. ಸೊ ಎಲ್ಲ ಈಸಿ ಎಲ್ಲ ಮಕ್ಕಳನ್ನ ಇಟ್ಕೊಂಡು ನಾವು ಮಾಡುವಂಥದ್ದು. ಅದರಲ್ಲೂ ಮೇಯ್ನಾಗಿ ಯೂಟ್ಯೂಬು ಮಧ್ಯದಲ್ಲಿ ನಾನು ಕೆಲವೊಂದು ಸತಿ ಬ್ರೇಕ್ಗಳನ್ನ ತೊಗೊಂಡಿದ್ದೀನಿ. ಸೊ ಕಂಟಿನ್ಯೂಸ್ ಆಗಿ ಸ್ಟಾರ್ಟಿಂಗಲ್ಲಿ ಮಾಡ್ತಾಯಿದ್ದೆ. ಅವಾಗಿನ ಪಾಪು ಚಿಕ್ಕವಳಿದ್ಲು. ಸೊ ಅದಾದ ನಂತರ ಪಾಪು ಇವಾಗ ಏನೂ ಮಾಡೋದಕ್ಕೆ ಬಿಡೋದಿಲ್ಲ. ಕೆಲವೊಂದು ಸತಿ ಹಬ್ಬಗಳಲ್ಲಿ ನಾನು ಯಾವುದೇ ರೀತಿ ವೀಡಿಯೋಸ್ನ ಶೂಟ್ ಮಾಡ್ಕೊಳಕ್ಕಾಗೋದಿಲ್ಲ. ಈ ರೀತಿ ಅದಕ್ಕೆ ಆದಂಥ ಒಂದು ಡೆಡಿಕೇಷನ್ನ ಇಡಬೇಕಾಗತ್ತೆ. ಸೊ ಡೆಡಿಕೇಷನ್ ಅನ್ನೋದು ನನಗೆ ಮೊದಲಿಂದನೂ ಇದೆ. ಬಟ್ ನನಗೆ ಏನೋ ಒಂದು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕಬೇಕು ಅಂತ ಏನೋ ಒಂದು ಮಾಡಾಕೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಆದಂಥ ಕೆಲವೊಂದು ಕಂಟೆಂಟ್ ಇರಬೇಕು, ಅದರಲ್ಲೊಂದು ಯೂಸ್ಫುಲ್ ಥಿಂಗ್ಸ್ ಇರಬೇಕು. ಹಾಗಾಗಿ ನೋಡ್ತಾ ಇರ್ಬೋದು ನಾನು ಪಾಪುನ ಎತ್ಕೊಂಡು ಎಷ್ಟು ಕಷ್ಟ ಆಗ್ತಾ ಇರುತ್ತೆ ಕೆಲವೊಂದು ಸತಿ ಮಾಡೋದು ಅಂತ ಹೇಳಿ. ಸೊ ಈ ಒಂದು ಕೆಲವೊಂದಿಷ್ಟು ಸಿಚುವೇಶನ್ಸ್ಗಳಲ್ಲಿ ನಾವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ಹಾಕೋದಕ್ಕಾಗೋದಿಲ್ಲ. ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ಟಿಪ್ಸ್ ಅಂತ ಹೇಳ್ಬೋದು. ನಾನು ಮಾಡಿರೋ ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳಂತ ಹೇಳೋದಕ್ಕಿಂತ ಕೆಲವೊಂದಿಷ್ಟು ಥಿಂಗ್ಸ್ಗಳೇನಿದೆ ಅದನ್ನು ನೀವು ಮಾಡೋದಕ್ಕೆ ಹೋಗಬೇಡಿ ಅಷ್ಟೇ. ನಿಮ್ಮ ಚಾನಲ್ ಬೇಗನೆ ಮಾನಿಟೈಸೇಷನ್ ಆಗುತ್ತೆ. ನನಗೆ ಹೀಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ. ಏನಂತ ಅಂದರೆ ನನ್ನದು 2K ಪ್ಲಸ್ ಸಬ್ಸ್ಕ್ರೈಬರ್ ಆಗಿದೆ, ನನ್ನ ಚಾನಲ್ ಮಾನಿಟೈಸೇಷನ್ ಆಗಿದೆಯಾ ಅಂತ. ಡೆಫಿನೆಟ್ಲಿ ಇಲ್ಲ. ನನಗೆ ಮಾನಿಟೈಸೇಷನ್ ಆಗಬೇಕು ಅಂತ ಅಂದರೆ ಅದರದ್ದೇ ಆದಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಸೊ ನನಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಿದ ತಕ್ಷಣವೇ ಯಾವುದೇ ರೀತಿ ದುಡ್ಡು ಬರೋದಾಗಿರ್ಬೋದು, ಮಾನಿಟೈಸೇಷನ್ ಅನ್ನೋದು ಆಗೋದಿಲ್ಲ. ಸೊ ಅದಕ್ಕೆ ಆದಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನಾವು ಫುಲ್ಫಿಲ್ ಮಾಡಬೇಕಾಗತ್ತೆ. ನಾನು ಏನು ಸಮ್ಟೈಮ್ಸ್ ಬ್ರೇಕ್ ತೊಗೊಂಡಿರ್ತೀನಿ, ನನ್ನ ಕಂಡೀಷನ್ ಹೇಗಿರುತ್ತೆ ಅಂತ ಒಂದು ಸಣ್ಣ ಗ್ಲಿಮ್ಸ್ ನಿಮಗೆ ಹಾಕ್ತೀನಿ ನೋಡಿ. ಸೊ ಈ ರೀತಿ ಒಂದು ಕೆಲವೊಂದು ಸಿಚುವೇಶನ್ಸ್ಗಳಲ್ಲಿ ಹೇಗೆ ವಿಡಿಯೋ ಶೂಟ್ ಮಾಡೋದು, ಹೇಗೆ ಅದನ್ನು ಎಡಿಟ್ ಮಾಡೋದು, ಹೇಗೆ ಹಾಕೋದು ಅಂತ ನೋಡಿದ್ರಲ್ಲ. ನಾನು ಕಿಚನಿಗೆ ಬಂದ್ರೇ ಅವಳದು ಆಟ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಯಾವಾಗ ಅವಳು ಪೀಸ್ಫುಲ್ಲಾಗಿ ಮಲ್ಕೊಂಡಿರ್ತಾಳೆ ಆವಾಗ ನನ್ನ ಕೆಲಸಗಳನ್ನ ನಾನು ಮಾಡ್ಕೊಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ಬೋದು. ಇದು ಮಲಗಿರೋದ್ರಿಂದ ಬೇಗನೆ ಲಂಚ್ನ ಪ್ರಿಪೇರ್ ಮಾಡಿಬಿಡೋಣ ಅಂತ ಹೇಳಿ. ಸೊ ಇವತ್ತಿನ ಲಂಚಿಗೆ ನಾನು ಮೂಲಂಗಿ ಪಲ್ಯನ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮೂಲಂಗಿ ಪಲ್ಯ ಮಾಡ್ತೀನಿ ನಿಮಗೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಇದೇನೆ. ಇದನ್ನು ಯಾವ ರೀತಿ ನೀವು ಮಿಕ್ಸಿಗೆ ಹಾಕ್ಕೊಳ್ಬೇಕು, ಏನೇನು ಹಾಕ್ಕೊಳ್ಬೇಕು ಅಂತ ಕೂಡ ಹೇಳ್ತೀನಿ. ಸಣ್ಣದಾಗಿ ಈರುಳ್ಳಿ ಕೂಡ ನಾನು ಹಚ್ಚಿಟ್ಕೊಂಡಿದ್ದೀನಿ. ಸೊ ಬಾಣಲೆಗೆ ಸಾಸಿವೆನ ಹಾಕ್ಕೊಂಡು ಅದ ನಂತರ ಕರಿಬೇವಿನ ಸೊಪ್ಪು, ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಯೂಶ್ವಲಿ ಮೂಲಂಗಿ ಸಾಂಬಾರು ನನಗೆ ಇಷ್ಟ ಆಗುತ್ತೆ, ನನ್ನ ಹಸ್ಬೆಂಡಿಗೆ ಇಷ್ಟ ಆಗೋದಿಲ್ಲ. ಆ ಮೂಲಂಗಿ ಸ್ಮೆಲ್ ಏನು ಬರುತ್ತೆ ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಆ ಸ್ಮೆಲ್ ಬರದೇ ಇರೋ ರೀತಿ ನಾನು ಈ ರೀತಿ ಪಲ್ಯ ಮಾಡಿ ಕೊಡ್ತೀನಿ, ಚೆನ್ನಾಗಿರುತ್ತೆ. ಸಾಂಬಾರಿಗಿಂತ ಈ ರೀತಿ ಒಂದು ಸಾರಿ ಪಲ್ಯ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈರುಳ್ಳಿಗೆ ಆಗುವಷ್ಟು ಮಾತ್ರನೇ ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದಾದ ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಮೂಲಂಗಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೂಲಂಗಿನ ನಾವು ಮುಂಚೆನೇ ಬೇಯಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಹಾಗೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇದಕ್ಕೆ ನಾನು ಅಗತ್ಯಕ್ಕೆ ತಕ್ಕಂತೆ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೇ ಇದು ಮೂಲಂಗಿ ಸಾಫ್ಟಾಗಿ ನಾವು ಬೇಯಿಸ್ಕೊಳ್ಬೋದು. ಈ ರೀತಿ ಅರಿಶಿನ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಲಿಡ್ ಕ್ಲೋಸ್ ಆದರೆ ಬೇಗನೆ ಬೇಯುತ್ತೆ. ಹಾಗಾಗಿ
ಸೊ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಅದನ್ನು ಬೇಯಿಸ್ಕೊಂಡು ಆಗಾಗ ನಾವು ಅದನ್ನು ತೆಗೆದು ಮಿಕ್ಸ್ ಮಾಡ್ತಾ ಇರಬೇಕು. ಏನಕ್ಕೆ ಅಂತ ಅಂದರೆ ತಳ ಬಂದುಬಿಡುತ್ತೆ. ಇದನ್ನು ಬೇಯಿಸ್ಕೊಳ್ಳುವಾಗ ನಾವು ಒಂದು ಸ್ಮಾಲ್ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ವಾಟರ್ನ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸಿದ್ರೆ ಬೇಗನೆ ಮೂಲಂಗಿ ಸಾಫ್ಟ್ ಆಗುತ್ತೆ. ನಾವು ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಅದಾದ ನಂತರ ಮೂಲಂಗಿನ ಹಾಕ್ಕೊಂಡ್ರೆ ಅದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹಾಗಾಗಿ ಈ ರೀತಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ತಾ ನೀವು ಬೇಯಿಸ್ಕೊಳ್ಬೋದು. ಎವ್ರಿ 2 to 3 ಮಿನಿಟ್ಸ್ಗೆ ನೀವು ಇದನ್ನು ಓಪನ್ ಮಾಡಿ ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ತಳ ಬಂದುಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ನಾನು ಮಿಕ್ಸಿಯಲ್ಲಿ ಏನು ಗ್ರೈಂಡ್ ಮಾಡ್ಕೊಂಡ್ರೆ ತೋರಿಸಿದ್ದೆ. ಸೊ ಇದಕ್ಕೆ ನೀವು ಹಸಿ ಕಡಲೆ ಬೀಜ ಹಾಗೆಯೇ ಉದ್ದಿನ ಬೇಳೆ ಇದೆರಡನ್ನೂ ಹುರ್ಕೊಂಡು ಮಿಕ್ಸಿಗೆ ಹಾಕೋಬೇಕು. ಅದ್ರ ಮಿಕ್ಸಿಗೆ ಹಾಕೊಳ್ಳುವಾಗ ನೀವು ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋಬೇಕು. ಇದನ್ನು ಏನಕ್ಕೆ ಹಾಕೋಬೇಕು ಅಂತ ಅಂದರೆ, ನೀವು ಈ ರೀತಿ ಮಿಕ್ಸಿಗೆ ಹಸಿ ಕಡಲೆಬೀಜ ಹಾಗೆ ಉದ್ದಿನ ಬೇಳೆನ ಹುರಿದು ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಯಿ ಹಾಗೆಯೇ ಹಸಿರು ಮೆಣಸಿನ್ಕಾಯಿನ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿಬಿಟ್ಟು ನೀವು ಈ ರೀತಿ ಪಲ್ಯಗೆ ಹಾಕೊಳ್ಳೋದ್ರಿಂದ ಮೂಲಂಗಿ ಸ್ಮೆಲ್ನ ಯಾರು ಇಷ್ಟಪಡೋದಿಲ್ಲ ಅವ್ರಿಗೆ ಮೂಲಂಗಿ ಸ್ಮೆಲ್ ಅನ್ನೋದು ಬರೋದಿಲ್ಲ. ಸೊ ಟೇಸ್ಟ್ ಕೂಡ ಒಂದು ಡಿಫ್ರೆಂಟ್ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಸೊ ಈ ಹಂತದಲ್ಲಿ ನಾನು ಮೂಲಂಗಿಗೆ ಬೇಕಾಗಿರುವಷ್ಟು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿದ ನಂತರ ಒಂದು 2 ನಿಮಿಷ ಅಷ್ಟೇ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಮೂಲಂಗಿ ಆಲ್ರೆಡಿ ಬೆಂದಿರುತ್ತೆ, ಪಲ್ಯ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮೂಲಂಗಿ ಪಲ್ಯನ ಮಾಡ್ಕೊಳ್ಬೋದು ಅಂತ. ಡೆಫಿನೆಟ್ಲಿ ಇದನ್ನು ನೀವು ಟ್ರೈ ಮಾಡಿ. ಇದನ್ನು ನಾನು ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಂಡಿದ್ದೆ. ಸೊ ರೈಸ್ ಜೊತೆಗೆ ಸಾಂಬಾರ್ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಮೂಲಂಗಿ ಪಲ್ಯ ಅಂತ ಹೇಳ್ಬೋದು. ಸಾಂಬಾರಿಗೆ ಅಂತ ಹೇಳಿ ನಾನು ಬೇಳೆ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಸೊ ಕ್ವಿಕ್ಕಾಗಿ ಆಗಿಬಿಡುತ್ತೆ ಬೇಳೆ ಸಾಂಬಾರು ಕೂಡ, ಹಾಗಾಗಿ ಇದನ್ನು ಮಾಡ್ಕೊಂಡಿದ್ದೆ. ಜೊತೆಗೆ ಮೂಲಂಗಿ ಪಲ್ಯ ಹಾಗೆಯೇ ರೈಸು ಈ 3 ಸೇರಿ ಊಟ ಮಾಡ್ತಾಯಿದ್ರೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಹಾಗೆಯೇ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಒಂದು ಲಂಚ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಹಾಗೆಯೇ ನಾವು ಏನಾದರೂ ಒಂದು ರೆಸಿಪಿನ ಶೂಟ್ ಮಾಡ್ಕೊಳ್ತೀವಿ ಅಥವಾ ಯೂಟ್ಯೂಬ್ಗೋಸ್ಕರ ನಾವು ಏನಾದರೂ ಒಂದು ವೀಡಿಯೋನ ಮಾಡ್ಕೊಳ್ತೀವಿ ಅಂತ ಅಂದರೆ ಇಷ್ಟೊಂದೆಲ್ಲ ಕೆಲಸ ಇರುತ್ತೆ. ಹಾಗೆ ನಾವು ಒಂದು ರೆಸಿಪಿನ ಜಸ್ಟ್ ಕಿಚನಲ್ಲಿ ಮಾಡಿದಾಗ ಕಿಚನ್ ಫುಲ್ಲು ಎಷ್ಟು ಶಫಲ್ ಆಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಒಂದು ರೆಸಿಪಿ ಮಾಡಿರೋದ್ರಿಂದ ನನ್ನ ಕಿಚನ್ನೆಲ್ಲ ಎಷ್ಟು ಶಫಲ್ ಆಗಿದೆ ಅಂತ. ಸೊ ಊಟನೆಲ್ಲ ಮುಗಿಸ್ಕೊಂಡು ಈ ಒಂದು ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಅಡುಗೆ ಕೆಲಸನೆಲ್ಲ ಮುಗಿಸಿ ಹಾಗೇನೆ ಊಟ ಮಾಡಿ ಕಿಚನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಲಡ್ಡು ಕೂಡ ಎದ್ಬಿಡ್ತಾಳೆ. ಯಾವಾಗಲೂ ಒಂದೇ ಥರ ಅಂತ ಅಲ್ಲ, ಮಕ್ಕಳದ್ದು ಯಾವ ರೀತಿ ಯಾವಾಗ ಹೇಗಿರ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಒಂದು ಪುಟ್ಟ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಟೇಕ್ ಕೇರ್.